ಹಲೋ ಹಲೋ ಸರ್, ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನಮ್ಮ ಮಿಸ್ಸಸ್ ತಮ್ಮನ ಬಗ್ಗೆ. ಓಕೆ, ನಿಮ್ಮ ಮಿಸ್ಸಸ್ ತಮ್ಮನ ಹೆಸರು ಮತ್ತೆ ಅವರ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಮೇಡಮ್, ಸಂತೋಷ್ ಅಂತೇಳಿ ಹ್ಮ್ 6/8/1988. ಓಕೆ, ಸಮಯ ಸಮಯ ಬೆಳಿಗ್ಗೆ 7:20. ಬೆಳಗ್ಗೆ 7:20. ಹಾ, ಎಲ್ಲಿ ಹುಟ್ಟಿದ್ದು? ಮೈಸೂರು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ನಮಸ್ಕಾರ, ಹೇಳಿ. ಗುರುಜಿ, ಅದೇ ನಮ್ಮ ಸಂತೋಷ್ ಅಂತೇಳಿ ಅವರ ಆರೋಗ್ಯ ಬಗ್ಗೆ ಕೇಳಬೇಕಿತ್ತು ಗುರುಜಿ. 2007ರಿಂದ 2025 ರಾಹು ಇತ್ತು. ರಾಹುವಿನ ಕಾಂಬಿನೇಷನ್ ಮುಗಿದ್ಮೇಲೆ ಗುರು ಹೆಲ್ತ್ ಅಂತ ಹಾಕಿದಾಗ ಇಲ್ಲಿ ನಮಗೆ ಗುರು 12ನೇ ಮನೆ ತೋರಿಸ್ತಾ ಇದೆ. 12ನೇ ಮನೆ ಅಂತಂದರೆ ಹಾಸ್ಪಿಟಲೈಸೇಷನ್ನು, ಕೆಲವೊಂದು ವಿಚಾರ ಎಲ್ಲ ಇಲ್ಲಿ ತೋರಿಸ್ತಾ ಇದೆ. ಇದು ಜಸ್ಟ್ ಸ್ಟಾರ್ಟ್ ಆಗಿದೆ, 16 ವರ್ಷ ಇರುತ್ತೆ. ಈ ಗುರುವಿನ ಕಾಂಬಿನೇಷನಲ್ಲಿ ಸೂರ್ಯನ ಒಂದು ನಕ್ಷತ್ರದಲ್ಲಿ 12ನೇ ಮನೆ ಬಂದಿದೆ. ಯಾವ ಕಾಯಿಲೆಯಿಂದ ಇದಾಗಿದೆ ಅವ್ರಿಗೆ ಸಮಸ್ಯೆ? ಅವ್ರಿಗೆ ಸ್ವಲ್ಪ ಕಿಡ್ನಿ ಹಾಸ್ಪಿಟಲ್ ತೋರಿಸ್ತಾ ಇದ್ದಾರೆ, ಕಿಡ್ನಿ ಡಯಾಲಿಸಿಸ್ ಮಾಡಿಸ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಏನೋ ಕೇಳಬೇಕಿತ್ತು ಅವರಿಗೆ. ಅದಕ್ಕೆ ದಶಾದಲ್ಲಿ 12 ಬಂದಿರೋದ್ರಿಂದ ಹಾಸ್ಪಿಟಲೈಸೇಷನ್ ಅಂತ ತೋರಿಸ್ತಾ ಇದೆ. ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಲೈಫ್ ಲಾಂಗ್ ಅಂತಲೇ ತೋರಿಸ್ತಾ ಇದೆ. 16 ವರ್ಷ ಗುರು, ಅದು ಇವಾಗ ಗುರು ಬಂದ ಮೇಲೆ ಜಾಸ್ತಿ ಆಗಿದೆ. ರಾಹುನಲ್ಲಿದ್ದಾಗ ಸ್ವಲ್ಪ ಕಂಟ್ರೋಲಲ್ಲಿತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಯಾಕೆಂದರೆ ರಾಹುನಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ನೋಡ್ತೀವಿ ಕಾಯಿಲೆಗೆ. ಜ್ಯೋತಿಷ್ಯದಲ್ಲಿ ಭಾಳ ಸುಲಭ ನಾವು ನೋಡ್ತಕ್ಕಂಥದ್ದು. ಇದಕ್ಕೆ ಸೂರ್ಯನಿಗೆ ಒಂದೇ ನೀವು ಪರಿಹಾರ ಮಾಡಬೇಕು. ಪ್ರತಿ ಭಾನುವಾರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಡವರಿಗೆ ಹಣ್ಣು ಅಥವಾ ಬ್ರೆಡ್ಡು ಏನಾದ್ರು ಕೊಡ್ತಕ್ಕಂಥದ್ದು ಮಾಡಬೇಕು ಪ್ರತಿ ಭಾನುವಾರ. ಹಾಗೆ ಪ್ರತಿ ಭಾನುವಾರ ಬಡವರಿಗೆ ಒಂದು 3-4 ಜನ ಅಥವಾ 5 ಜನ ಬಡವರಿಗೆ 1/4 kg ಅಥವಾ ಅರ್ಧ kg ಗೋಧಿ ಅಥವಾ ಗೋಧಿ ಹಿಟ್ಟನ್ನು ಇವರಿಗೆ ನಿವಾಳಿಸಿ ಕೊಡ್ತಾ ಬಂದರೆ ಡಯಾಲಿಸಿಸ್ಗೆ ಹೋಗ್ತಕ್ಕಂಥದ್ದನ್ನು ಸ್ವಲ್ಪ ಡಿಲೇ ಮಾಡ್ಬೋದು, ರೆಗ್ಯುಲರ್ಗಿನ ಹೆಚ್ಚಾಗಿ ಡಿಲೇ ಮಾಡ್ಬೋದು ಒಂದು. ಹಾಗೆ ತ್ರಯಂಬಕ ಮಂತ್ರವನ್ನು ಯಥೇಚ್ಛವಾಗಿ ಪಠನೆ ಮಾಡಿದ್ರೆ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೆ ಮುಂದಿನ ವರ್ಷ 1 ವರ್ಷಕ್ಕೆ ಇವರಿಗೆ ಸಾಕಷ್ಟು ಸುಧಾರಿಸುತ್ತೆ. ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮೇಡಮ್, ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಆಕ್ಚುಲಿ ನಾನು ಗುರುಜಿ ಸ್ಟೂಡೆಂಟು, 93 ಬ್ಯಾಚ್ ಸ್ಟೂಡೆಂಟು. ಮತ್ತೆ ನಾನು ಡೀಪ್ ಸೀಕ್ರೆಟ್ ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ. ನಮಸ್ತೆ ಸರಿ, ಗುರುಜಿ. ಆಯ್ತು. ಸರಿ, ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಪ್ರಶ್ನಾಶಾಸ್ತ್ರ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಂಬರ್ ಹೇಳಿ. 1ರಿಂದ 249. ಸರ್, 195. 195. ಸರಿ, ಪ್ರಶ್ನೆ ಏನಿತ್ತಮ್ಮ? ಸರ್, ನಮ್ದೊಂದು ಬಿಸ್ನೆಸ್ ನಡೆಸ್ತಾ ಇದ್ದೀನಿ. ಮತ್ತೆ ನನ್ಗೊಂದ್ ಸ್ವಲ್ಪ ಲೋನ್ಗಳೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಅದು ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಬೇಕಿತ್ತು. 6ನೇ ಕಸ್ಪ್ ನೋಡಬೇಕು. 6ನೇ ಕಸ್ಪಲ್ಲಿ 6-10 ಇದೆ. 6-10 ಗುರು ರೆಟ್ರೋಗ್ರೇಡ್ ಬಂದಿರೋದ್ರಿಂದ, ಗುರು ರೆಟ್ರೋಗ್ರೇಡ್ ಇರೋದ್ರಿಂದ ಇನ್ನು 4-5 ತಿಂಗಳಾದಮೇಲೆ ನಿಮಗೆ ಹಣ ಬರ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ ಕೇಸ್ ಬೇಗ ತೀರಿಸ್ಬೇಕು ಅಂತಂದರೆ ಇಲ್ಲಿ ಒಂದು ಇಂಡಿಕೇಷನ್ ಇಂಡೈರೆಕ್ಟಾಗಿ ತೋರಿಸ್ತಾ ಇದೆ. ಆಸ್ತಿ ಏನಾದ್ರು ಇತ್ತು ಅಂತಂದರೆ ಅದನ್ನು ಸೇಲ್ ಮಾಡಿ, ಅರ್ಥ ಆಯ್ತಾ? ಪ್ರಾಪರ್ಟಿ ಏನೋ ಇದ್ದರೆ ಸೇಲ್ ಮಾಡಿ ಕ್ಲಿಯರ್ ಮಾಡಿಕೊಂಡ್ರು ಬೇಗ ನೀವು ಋಣಮುಕ್ತರಾಗ್ತೀರಾ ಅಂತಲೂ ಪ್ರಶ್ನಾಶಾಸ್ತ್ರದಲ್ಲಿ ಬಂದಿದೆ.